ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿ ಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಬೆಳೆಸಿ ಎಚ್ ಡಿ ಕೃಷ್ಣಪ್ಪನ್ ಬೆಳೆಸಿದ್ರ, ನಾಗೇಗೌಡರು ಬೆಳೆಸಿದ್ರ, ಬಚ್ಚೇಗೌಡರನ್ನ ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ, ಯಾರು ಬೆಳೆಸಿಲ್ಲ. ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ, ಅವನಿಗೇನೆ ಬೆಳೆಸಲಿಲ್ಲ. ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ, ಅವನನ್ನು ಬೆಳೆಸಲಿಲ್ಲ. ಯಾರನ್ನು ಬೆಳೆಸಿದ್ರಿ? ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು, 2010ರಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು? ಭವಿಷ್ಯ ನುಡಿದಿದ್ರು ಗೊತ್ತಾ? ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ. ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು, KR-ಪೇಟೆಯವರು. ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಯಾರು ಹೇಳಿದ್ರು ಇದನ್ನು? ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ. ಸೀನಿಯರ್ ಲೀಡರ್, ಒಕ್ಕಲಿಗ ಲೀಡರ್. ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಕಲಿಗರ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ತು ಕಟ್ಟಿದ್ದಾರೆ. ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು. ಅವರು ಪಕ್ಕಾ ಒಕ್ಕಲಿಗ. ಅವ್ರು ಹೇಳಿರೋದು, ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದ್ದೀರಿ ಹೇಳಿಯಪ್ಪ, ಯಾರನ್ನು ಬೆಳೆಸಿದ್ದೀರಿ ಹೇಳಿ. ಅದಕ್ಕೆ ನಾನು ಹೇಳಿದೆ, ಚನ್ನಪಟ್ಟಣದಲ್ಲಿ ಹೇಳಿದೆ, ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನ ನಾನು ಹಣಕಾಸಿನ ಮಂತ್ರಿ ಮಾಡಿದೆ, ಹಾಗಾಗಿ ಅವ್ರು ಬೆಳಕಂಡ್ರು. ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ. ಸತ್ಯ ಯಾವತ್ತಾರು ಹೇಳ್ಬೇಕಲ್ಲ. ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ 1994ರಲ್ಲಿ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಹಾಕ್ಬಿಡ್ತಿದ್ರು. ಇಲ್ಲದೆ ಹೋಗಿದ್ರೆ ರಾಮಕೃಷ್ಣ ಹೆಗ್ಡೆಯವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದೆ. ಸಿದ್ದರಾಮಯ್ಯನನ್ನು ಬೆಳೆಸಿದೆ, ಹಣಕಾಸಿನ ಮಂತ್ರಿ ಮಾಡಿದೆ. ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ. ಜಾತ್ಯತೀತ ಜನತಾದಳ ಅಂತ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್, AK ಸುಬ್ಬಯ್ಯ, ವೆಂಕಟೇಶ್, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, BR ಪಾಟೀಲ್, ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ.